Hi, good afternoon. Welcome back to my YouTube channel. Welcome back to my new vlog. ಸೊ ನಾನಿವತ್ತು ಸ್ವೀಟ್ಸ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. RCB ನೆನೆ ಕಪ್ ಹೊಡೆದ್ರಲ್ಲ, ಅದಕ್ಕೆ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಮನೇಲೇ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಕಾಯಿ ಒಬ್ಬಟ್ಟು ಮಾಡಬೇಕು ಅಂತ ಅಂದ್ಕೊಂಡೆ. ಕಾಯಿ ಸ್ವಲ್ಪ ಜಾಸ್ತಿ ಎಲ್ಲ ತುರ್ತು ಅದೆಲ್ಲ ಮಾಡೋಕ್ಕೆ ಸ್ವಲ್ಪ ಇದಾಗುತ್ತೆ. ಬೇಳೆ ಒಬ್ಬಟ್ಟು ಮಾಡೋಣ ಅಂತ ಅನ್ನಿಸ್ತು. ನನಗೂ ತಿನ್ನಬೇಕಂತ ಅನ್ನಿಸ್ತಿತ್ತು. ಸೊ ಅದನ್ನೇ ಮಾಡೋಣ, ಬೇಳೆ ಒಬ್ಬಟ್ಟು ತುಂಬ ದಿನ ಆಗಿದೆ ತಿಂದು ಅಂಥೇಳಿ ರೆಡಿ ಮಾಡ್ತಾಯಿದ್ದೆ. ನಾನು ಈ ಮನೆಗೆ ಬಂದಾಗಿಂದ ಒಂದು ಸಲನೂ ಕೂಡ ಒಬ್ಬಟ್ಟು ಮಾಡಿರಲಿಲ್ಲ. ಅಂದರೆ ಏನಕ್ಕಂದರೆ ಇಲ್ಲಿ ಅದು ಮಿಕ್ಸಿಲಿ ರುಬ್ಬಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಸೊ ಕಲ್ಲಲ್ಲಿ ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ. ಅದು ಎಲ್ಲ ಮಿಕ್ಸಿಲಿ ಅದು ಒಂಥರ ಕಾಳೆಲ್ಲ ಹೋಗಿ ಅಂಟ್ಕೋತಾ ಇರುತ್ತೆ. ಪದೇ ಪದೇ ಆಫು ಆನು ಒಂಥರ ಇರಿಟೇಷನ್ ಅದು. ಸೊ ಅದಕ್ಕೆ ಮಾಡಿರಲಿಲ್ಲ ನಾವು ಇಲ್ಲಿಗೆ ಬಂದಾಗಿಂದ. ಲಾಸ್ಟ್ ಮನೇಲಿ ನಾವು ಪಕ್ಕದ ಮನೆಯಿಂದ ಕಲ್ಲು ಎತ್ಕೊಂಡು ಬರ್ತಿದ್ವಿ, ರುಬ್ತಿದ್ವಿ. ಇಲ್ಲ ಅಲ್ಲೇ ಹೋಗಿ ರುಬ್ಕೊಂಡು ಬರ್ತಿದ್ದೆ ಆ ಮನೇಲಿದ್ದಾಗ ನಾವು. ಸೊ ಬೆಂಗಳೂರಲ್ಲೆಲ್ಲ ಆಲ್ಮೋಸ್ಟ್ ಯಾರೂ ಕಲ್ಲು ಹಾಕ್ಸಲ್ಲ ಬಿಡಿ, ಇಲ್ಲೆಲ್ಲ ಬಿಡ ಅಂದರೆ ಬೇರೆ ಔಟ್ ಆಫ್ ಡಿಸ್ಟಿಕಲ್ಲೆಲ್ಲ ಆಲ್ಮೋಸ್ಟ್ ಇರುತ್ತೆ. ನಾವಿದ್ದಿದ್ದು ಇದರಲ್ಲಿ ಇತ್ತು. ಸೊ ಅದಕ್ಕೆ ಅದಿಲ್ಲ, ಹಿಂಸೆ ಇಲ್ಲ ಅಂತ ಅನ್ಕೋತಾ ಇದೆ. ಆದರೂ ಇವತ್ತು RCBಗೋಸ್ಕರ ಸ್ವೀಟ್ ಮಾಡೋಣ ಬಿಡು ಅಂತ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ನಾವಿರೋದೇ ಇಬ್ಬರು, ಒಂದು 2 ಅಂದ್ರೂ ಒಂದು 5. ಹಂಗೆ ನನ್ನ ಸಿಸ್ಟರ್ಗೂ ಹೇಳಿದೆ, ಒಬ್ಬಟ್ಟು ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡಿಕೊಡ್ತೀನಿ ರೀ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವಳಿಗೊಂದು 5 ಕೊಟ್ಟರೆ ಅವ್ರ ಫ್ಯಾಮಿಲಿಗೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದೆ. ಬಟ್ ನನಗೆ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಜಾಸ್ತಿ ಆದರೆ ಹಿಟ್ಟನ್ನು ಯಾರು ತಡ್ತಾರೆ ಕುತ್ಕೊಂಡು ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಒಂದು ಬೌಲ್ ಹಾಕೋಣ. ಸೊ ಒಂದು ಬೌಲ್ ಹಾಕಿದ್ಮೇಲೆ ಗೊತ್ತಾಗುತ್ತಲ್ಲ ಅಟ್ಲೀಸ್ಟು ಎಷ್ಟಾಗ್ಬೋದು ಅಂತ. ಇಲ್ಲ 2 ಲೋಟದಲ್ಲಿ ಹಾಕೊಳ್ಳೋಣ, ಚಿಕ್ಕದು ಕಾಫಿ ಕುಡಿತೀವಲ್ಲ ಲೋಟದಲ್ಲಿ ಅಂತ ಅನ್ಕೋತಾ ಇದ್ದೆ. ಆಮೇಲೆ ಬೇಡ ಬಿಡು ಬೌಲಲ್ಲೇ ಹಾಕೋಣ, ಆದಷ್ಟಾಗಲಿ. ಬೇಕಾಗಿದ್ದನ್ನ ಬೇಕಿದ್ದರೆ ಅದನ್ನು ಮೇಲ್ಗಡೆ ಏನಾದರೂ ಹಾಕಿ ಸ್ವೀಟ್ಸ್ ಥರ ಮಾಡ್ಬೋದು. ಕೊಬ್ಬರಿ ಮಿಠಾಯಿ ಥರ ಬೇಕಿದ್ದರೆ ಅದನ್ನು ಪಾಕ ಎಲ್ಲ ತೊಗೊಂಡು ಕಡಲೆ ಬೀಜ ಹಾಕಿದ್ರೆ ಅದು ಕೂಡ ಆಗುತ್ತೆ. ಅದೇ ಟೈಮಲ್ಲಿ ನಮಗೆ ಈ ಫಿಲ್ಟ್ರು ಬೇರೆ ಹಾಳಾಗಿತ್ತು. ಕೆಳಗಡೆ ಎಲ್ಲ ನೀರು ಅದು ಆಟೋಮೆಟಿಕ್ಕು ಟ್ಯಾಂಕ್ ತುಂಬಿದ ತಕ್ಷಣ ಫಿಲ್ ಆದ ತಕ್ಷಣ ಆಫ್ ಆಗ್ತಿರಲಿಲ್ಲ. ಫುಲ್ಲು ಕೆಳಗಡೆ ಲೀಕ್ ಆಗ್ತಿತ್ತು ಸಿಕ್ಕಾಬಿಟ್ಟೆ. ಸೊ ಅದನ್ನು ರೆಡಿ ಮಾಡಿಸೋಣ ಅಂದ್ಬಿಟ್ಟು ಅವ್ರನ್ನ ಕರೆಸಿದ್ವಿ. ಅವ್ರು ನೋಡಿದ್ರೆ ಒಳಗಡೆ ಎಲ್ಲ ಫಿಲ್ಟ್ರ್ ಹೋಗಿದೆ ಅಂತ ಅಂದರು. ಆಯಿತು ಅಂಥೇಳಿ ಒಂದು 5000 ಕೊಟ್ಟು ತೊಗೊಂಡ್ವಿ ಅದನ್ನು ಕೂಡ. ಸೊ ಇಲ್ಲಿ ನಾನು 1 ಕಪ್ ಹಾಕೋತಾ ಇದ್ದೀನಿ. ಈ ಕಪ್ಪಲ್ಲಿ ನೀರು ಕಾಯಕ್ಕಿಟ್ಟಿದ್ದೆ. ನಂಗೆ ಇದನ್ನೇ ಜಾಸ್ತಿ ಅನ್ನಿಸ್ತಾ ಇತ್ತು ಹಾಕ್ದಾಗ. ಅಯ್ಯೋ ಜಾಸ್ತಿ ಅನ್ನಿಸಿದೆಯಲ್ಲ, ನೀರು ಬೇರೆ ಕುದ್ದಾಗ ಹಾಕ್ಬಿಟ್ಟೆ, ತೊಗೊಳಕ್ಕೂ ಆಗಲ್ಲ, ಏನಪ್ಪ ಮಾಡೋದು ಅಂತ ಅನ್ಕೋತಾ ಇದ್ದೆ. ನೋಡೋಣ ಎಷ್ಟಾಗುತ್ತೋ ಆಗಲಿ, ಇಲ್ಲಾಂದರೆ ಆ ಥರ ಸ್ವೀಟ್ಸ್ ಏನಾದ್ರು ಮಾಡ್ಕೊಬೋದಲ್ಲ ಅದರಲ್ಲೂ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಸೊ ಆಮೇಲೆ ಹಂಗೇ ಸಾಂಬಾರು ಮಾಡಿದ್ರೆ ಟೇಸ್ಟ್ ಸಖತ್ತಾಗಿರುತ್ತಲ್ವ ಇದ್ರದ್ದು ಅಂಥೇಳಿ ಹುಣಸೆ ಹಣ್ಣು ನೆನೆ ಹಾಕಿ ಇಲ್ಲಿ ಒಂದು ಟೊಮೊಟೊ ಮಾತ್ರ ಒಳಗಡೆ ಬೇಯಿಸ್ಕೊಳ್ಳೋಣ. ಏನು 2 ಕೂಗೋಗೆಲ್ಲ ಟೊಮೊಟೊ ಅಷ್ಟೊಂದೇನು ಕಚ್ಚಪಿಚ್ಚಿ ಆಗೋ ಥರ ಏನು ಬೇಯಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಒಳಗಡೆ ಹಾಕಿ ಬೇಯಿಸ್ಕೊಂಡೆ. ಸಾಂಬಾರು ಕಂಪ್ಲೀಟ್ ಆಗುತ್ತೆ ಅಂತ. ಈ ಕಡೆ ಮೈದಾ ಹಿಟ್ಟು ಮಿದ್ದಿಟ್ಬಿಡೋಣ, ಯಾಕೆಂದರೆ ಆಮೇಲೆ ಅದು ಸಾಫ್ಟ್ ಬರೋಲ್ಲ. ಯಾಕೆ ಅಂದರೆ 1 hour ಆದರೂ ಅದು ನೀಟಾಗಿ ಕಲಸಿ ಮಿದ್ದಿಟ್ರೆ ಆಯಿಲ್ ಹಾಕಿಟ್ಬಿಟ್ರೆ ಒಳ್ಳೆ ಚೆನ್ನಾಗಿ ಬರುತ್ತೆ, ಅದು ಮೃದುವಾಗಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಬೆಲ್ಲನೂ ಕೂಡ ಊರಿಂದನೇ ಲಾಸ್ಟ್ ಟೈಮ್ ತರಿಸಿದ್ದೆ. ಒಂದು ಸ್ವಲ್ಪ ಇತ್ತು, ಅದ್ರ ಜೊತೆಗೆ ಆರ್ಗ್ಯಾನಿಕ್ ಬೆಲ್ಲ ಸ್ವಲ್ಪ ಇತ್ತು. ಎರಡನ್ನೂ ಮಿಕ್ಸ್ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಬೆಲ್ಲನೂ ಕೂಡ ಅದನ್ನು ಜಜ್ಜಿ ಪುಡಿ ಮಾಡ್ಕೊತಾ ಇದ್ದೆ. ಈ ಕಡೆ ಹಿಟ್ಟು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದು ಫಸ್ಟು ಅಂದರೆ ಇದನ್ನು ನೀಟಾಗಿ ಕಲಿಸ್ಕೊಂಡಿಲ್ಲ ಅಂದರೆ ಕೈಗೆಲ್ಲ ಅಂಟುತ್ತೆ. ಇದು ಗಟ್ಟಿಯಾದರೂ ಕೂಡ ಚೆನ್ನಾಗಿರಲ್ಲ, ತೆಳ್ಳೆಯಾಗಿರಬೇಕು. ನಾರು ಥರ ಒಂಥರ ಚೆನ್ನಾಗಿ ಬರುತ್ತೆ, ಅದು ತಟ್ಟೆಗೆಲ್ಲ ಹೋಗ್ಬಿಟ್ಟಲ್ಲ. ಅದಕ್ಕೋಸ್ಕರ ಇದನ್ನು ನೀಟಾಗಿ ಮಿದ್ದಿಟ್ಬಿಡೋಣ ಫಸ್ಟೇ. ಹೆಂಗಿದ್ರು ನಾನು ಕಾಳು ಬೇಯಿಸಿ ಕಾಳು ಹುರಿದು ನಾನು ಅದು ಆಡ್ಸೋಕ್ಕೆ ಮಿನಿಮಮ್ ಅಂದರೂ 1 hour ಮೇಲೆ ಬೇಕೇ ಬೇಕು ಟೈಮು. ಅಷ್ಟೊತ್ತರೆಗೂ ಇದು ಆಯಿಲಲ್ಲಿ ನೆನೀತಾ ಇರುತ್ತಲ್ವ, ಅದಕ್ಕೆ ಇರಲಿ ಇದನ್ನು ಇಟ್ಬಿಡೋಣ ಕಲಿಸ್ಬಿಟ್ಟು ಅಂತ ಹೇಳ್ಬಿಟ್ಟು ನೀಟಾಗಿ ಮಿತ್ಕೋತಾ ಇದ್ದೀನಿ. ಇದನ್ನು ಫಸ್ಟ್ ಇರಿಟೇಷನ್ ಅನ್ನಿಸ್ತಾ ಇತ್ತು ನನಗೆ ಹಿಟ್ಟನ್ನ ಮಿದ್ಬೇಕಾದ್ರೆ. ಯಾಕೆಂದರೆ ಕೈಗೆಲ್ಲ ಆ ಥರ ಕಚ್ಚಪಿಚ್ಚಿಯಾಗಿ ಅಂಟ್ಕೋತಾನೆ ಇತ್ತು. ಆಯಿಲ್ ಹಾಕ್ತಾಯಿದ್ರು ಅದು ಫುಲ್ಲು ಮೃದುವಾಗಿ ಬರಬೇಕಂದ್ರೆ ನೀಟಾಗೆಲ್ಲ ಕಲಸಿ ಇದು ಮಾಡಿಬಿಟ್ರೆ ಅದೇ ಬರ್ತಾ ಇರುತ್ತೆ. ಕಲಿಸ್ತಾ ಹಾಗೆ ಒಳ್ಳೆ ನಾರು ಥರ ಚೆನ್ನಾಗಿ ಬರುತ್ತೆ. ಅದು ಹೇಳಿದ ತಕ್ಷಣ ಎಣ್ಣೆ ಹಾಕ್ಕೊಂಡು ಒಬ್ಬಿಟ್ಟು ತಟ್ಟಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಇಡ್ತಾಯಿದೆ. ಅದು ಎಲ್ಲ ನೆಂದರೆ ಚೆನ್ನಾಗಿರುತ್ತಲ್ಲ ಮೈದಾ ಹಿಟ್ಟು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಫೈನಲಾಗಿ ಲಾಸ್ಟಿಗೆ ಸ್ವಲ್ಪ ಬಂತು, ಒಂದು ಲೆವೆಲಾಗಿ ಬಂತದು. ಮಿದ್ದಿ ಕೈಯಲ್ಲಿರೋದೆಲ್ಲ ಅದನ್ನೇ ಒಳಗಡೆ ಎಲ್ಲ ಅಂಟ್ಕೊಂಡು ಚೆನ್ನಾಗಿ ಬಂತು ಹಿಟ್ಟು ಮಾತ್ರ. ಸೊ ಇದು
ಸೈಡಲ್ಲಿ ಇಟ್ಬಿಡೋಣ ಅಂತೇಳ್ಬಿಟ್ಟು ನೀಟಾಗಿ ನೋಡಿ ಈ ಥರ ಮೃದುವಾಗಿ ಬಂದಿದೆ. ಈ ಒಂದು ಸೈಡ್ ಇಟ್ಬಿಟ್ರೆ ಇದ್ರ ಕೆಲಸ ಮುಗಿಯುತ್ತಲ್ಲ, ಅದಕ್ಕೆ ಇದನ್ನ ಇಡ್ತಾಯಿದ್ದೀನಿ. ಸೊ ಇದಾದಮೇಲೆ ಅದು ಇನ್ನೂ ಕುಕ್ಕರ್ ವಿಸಲ್ ಆಗಿರಲ್ಲ, ಅದಕ್ಕೆ ಒಂದು ಮಾವಿನ ಹಣ್ಣು ತಿನ್ನೋಣ ಅಂತ ತಿಂತಾ ಇದ್ದೀನಿ. ನನಗಂತೂ ಈ ಸಲ ಮಾವಿನ ಹಣ್ಣು ಫಸ್ಟ್ ಸಿಕ್ಕೇ ಇರಲಿಲ್ಲ. ಲಾಸ್ಟ್ ಟೈಮ್ ಒಳ್ಳೆ ಮಾವಿನ ಹಣ್ಣು ತಿಂದಿದ್ವಿ, ಅಯ್ಯೋ ತಿನ್ನೋಕ್ಕೆ ಮಾವಿನ ಹಣ್ಣೇ ಇಲ್ವಲ್ಲ ಅಂತ ಅನ್ನಿಸ್ತಾಯಿತ್ತು. ಬಟ್ ಈ ಇಯರ್ ಸ್ವಲ್ಪ ಪರವಾಗಿಲ್ಲ, ಲೇಟಾಗಿ ಸಿಕ್ಕಿದ್ರು, ಲೇಟೆಸ್ಟಾಗಿ ಮಾವಿನ ಹಣ್ಣು ಸಿಕ್ತು. ಅದಕ್ಕೆ ಅದು ಹೆಂಗಿದ್ರು ಕೂಗೋಷ್ಟರಲ್ಲಿ ಒಂದು ತಿನ್ನೋಣ ಅಂತ ಅನ್ನಿಸ್ತು ಮಾವಿನ ಹಣ್ಣನ್ನು. ಸಕ್ಕತ್ತಾಗಿತ್ತು ಮಾವಿನ ಹಣ್ಣು, ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಮಾವಿನ ಹಣ್ಣು. ನೆನ್ನೆ ಎಲ್ಲ ಮಾವಿನ ಹಣ್ಣು ಮಿಲ್ಕ್ ಶೇಕ್ ಎಲ್ಲ ಮಾಡ್ಕೊಂಡು ಕುಡಿದ್ವಿ, ಚೆನ್ನಾಗಿ ಬಂತು. ಅದನ್ನು ಕೂಡ ಒಂಥರ ಮಾವಿನ ಹಣ್ಣು ಹಣ್ಣಾಗಿರೋದು ಒಂದು ಫುಲ್ ಒಬ್ಬರೇ ತಿಂದರೆ ಏನೋ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ. ಸೂಪರಾಗಿತ್ತು. ಅದು ಹಣ್ಣಾಗಿರೋದಕ್ಕೂ ಅದಕ್ಕೂ ಒಂಥರ ಸ್ವೀಟಾಗಿ ಡಿಫ್ರೆಂಟಾಗಿತ್ತು. ಸೊ ಒಂದು ದಿನಕ್ಕೆ ನಾನು ಒಂದೊಂದು ತಿಂದು ಖಾಲಿ ಮಾಡ್ತಾಯಿದ್ದೀನಿ ಇವಾಗ. ಸುಮ್ಮನೆ ಗ್ಯಾಸ್ಟ್ರಿಕ್ ಆದರೆ ಎಲ್ಲ ತಿಂದು ಅಂತೇಳಿ ನನ್ನ ಸಿಸ್ಟರ್ಗೆ. ಮಧ್ಯೆ ಬೇರೆ ಈ ವಾಯ್ಸ್ ಬೇರೆ ಗಂಟ್ಲು ಬೇರೆ ಕಟ್ಕೋತಾ ಇದೆ, ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಸಿಕ್ಕಾಬಿಟ್ಟೆ ಗಂಟ್ಲು ಕಟ್ಕೋತಾ ಇರುತ್ತೆ ಮಿಡ್ಲಲ್ಲಿ, ಅದಕ್ಕೆ ಸ್ವಲ್ಪ ಕೆಮ್ಮು ಬರ್ತಾ ಇದೆ. ಸೊ ಇಲ್ಲಿ ನಾನು ಅದು ನಮ್ಮ ಕಡೆ ಎಲ್ಲ ನಾವು ಕಡಲೆಬೇಳೆ, ಬೆಲ್ಲ, ಕಾಯಿ ಎಲ್ಲನೂ ನೀಟಾಗಿ ಹುರಿತೀವಿ. ಅದು ನಾವು ಎಷ್ಟು ಹುರಿತೀವೋ ಅಷ್ಟು ಬೇಗ ಹಳಸಲ್ಲ ಅದು ಹಿಟ್ಟು. ಒಂದು ವೀಕ್ ಕೂಡ ಇಟ್ಕೋಬೋದು. ಮತ್ತು ಒಬ್ಬಿಟ್ಟನ್ನ ತಡ್ತೀವಲ್ಲ ಅದನ್ನು ಕೂಡ ಇಟ್ಕೊಂಡು ತಿನ್ಬೋದು, ಅಳಿಸಲ್ಲ. ಅದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ಬೆಲ್ಲನ ಫಸ್ಟು, ಅದು ಉಂಡೆ ಬೆಲ್ಲ ಎಲ್ಲ ಫ್ರಿಡ್ಜಲ್ಲಿ ಇಟ್ಟಿದೆ, ಎಲ್ಲ ಒಂಥರ ಗಟ್ಟಿ ಆಗಿಬಿಟ್ಟಿತ್ತು. ಅದಕ್ಕೆ ಅದನ್ನು ಸ್ವಲ್ಪ ಫಸ್ಟು ಮೆಲ್ಟ್ ಆಗೋದಕ್ಕೆ ಸ್ವಲ್ಪ ಇಡೋಣ ಅಂತೇಳ್ಬಿಟ್ಟು ಇಡ್ತಾಯಿದ್ದೀನಿ. ಏಲಕ್ಕಿ ಪುಡಿನ ಕುಟ್ಟಿ ರೆಡಿ ಮಾಡ್ಕೊಬಿಟ್ರೆ ಅದನ್ನು ಉರಿತೀವಲ್ಲ ಲಾಸ್ಟಲ್ಲಿ, ಅಂದರೆ ರುಬ್ಬೋ ಟೈಮ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಕೊಂಡೆ. ಸೊ ಇಲ್ಲಿ ಬೆಲ್ಲ ಸ್ವಲ್ಪ ಕರಗಲಿ, ಸ್ವಲ್ಪ ಗಟ್ಟಿನೇ ಇತ್ತು. ಅಯ್ಯೋ ಅದು ಕೆಚ್ಚುತ್ತಾ ಇದ್ದರೆ ಡಮ್ ಅಂತ ಸೌಂಡೇ ಬರ್ತಾ ಇರುತ್ತೆ. ಅದಕ್ಕೆ ಈ ಬೆಲ್ಲ ಮಾತ್ರ ಸ್ವಲ್ಪ ಮೆಲ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಸ್ಟವ್ ಆನ್ ಮಾಡಿ ಇಟ್ಟೆ. ಈ ಕಡೆ ಬೇಳೆಕಾಳು ಬಂದಿದೆಯಾ ಅಂತ ನೋಡ್ಕೊಳ್ಳೋಣ ಅಂತ ನೋಡ್ಕೊತಾ ಇದ್ದೀನಿ. ಸೊ ವಿಸಲ್ ಸ್ವಲ್ಪ ಇತ್ತು ಅಷ್ಟೇ. ಇಲ್ಲಿ ನೋಡಿ ಟೊಮೊಟೊ ಕೂಡ ಏನೂ ಆಗಿಲ್ಲ, ಅಷ್ಟೊಂದೆಲ್ಲ ಏನು ಅದ್ರ ಇದೆಲ್ಲ ಹಣ್ಣೆಲ್ಲ ಒಡೆದೋಗಿರಲಿಲ್ಲ, ಚೆನ್ನಾಗಿತ್ತು. ಬೇಳೆಕಾಳು ಕೂಡ ಬೆಂದಿತ್ತು. ಜಾಸ್ತಿ ಬೇಯಿಸಿದ್ರೂ ಇದು ಅಷ್ಟು ಚೆನ್ನಾಗಿರಲ್ಲ, ಬರೀ ಇದೇ ಸೌದೋಗಿ ಕಾಯಿ ಎಲ್ಲ ಸಿಕ್ಬಿಡುತ್ತೆ. ಸೊ ಅದರಿಂದ ಒಂದು ಸ್ವಲ್ಪ ಬೆಂದಿದ್ರೆ ಸಾಕು ಈ ಲೆವೆಲಿಗೆ. ನಾನು 2 ಕೂಗಿಸಿದ್ದು. ಸೊ ಇಲ್ಲಿ ಟೊಮೊಟೊ ಎತ್ತಿ ಇದನ್ನು ಸಪ್ರೇಟು ನಾನು ಒಂದು ಕಡೆ ಇಟ್ಕೊಂಡೆ, ಅದನ್ನು ಕಿವುಚಕ್ಕೆ ಸರಿ ಹೋಗುತ್ತೆ ಅಂತೇಳಿ ಅಲ್ಲೇ ಇಟ್ಕೊಂಡೆ. ಸೊ ಇದನ್ನು ಸ್ವಲ್ಪ ಅಂದರೆ ಈ ನೀರನ್ನೇ ನಾವು ಒಬ್ಬಟ್ಟು ಸಾಂಬಾರಿಗೆ ಯೂಸ್ ಮಾಡ್ತೀವಿ, ಸ್ವೀಟಾಗಿ ಒಂಥರ ಚೆನ್ನಾಗಿರುತ್ತೆ ಅಂತ. ಸೊ ಇದನ್ನು ಸೋರಿಸಿ ಇದನ್ನು ಬೆಲ್ಲ ಎಲ್ಲ ಸ್ವಲ್ಪ ಕರಗಿದ್ರೆ ಸಾಕು. ಇದನ್ನು ಉರಿತೀವಲ್ಲ, ಸೊ ಆ ಟೈಮಲ್ಲಿ ಬೆಲ್ಲಕ್ಕೆ ಹಾಕ್ಕೊಂಡು ಹುರಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ನಾವು ಜಾಸ್ತಿ ಟೈಮೇ ಹುರ್ಕೋಬೇಕು ಇದನ್ನು ಹುರಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಹಿಟ್ಟು ಕೂಡ ಬೇಗ ಹಾಳಾಗಲ್ಲ. ಸೊ ಅದರಿಂದ ಹುರ್ಕೊಳ್ಳೋಣ ಇದನ್ನು ನೀಟಾಗಿ ಅಂತ ಹೇಳ್ಬಿಟ್ಟು ಫಸ್ಟು ಬೆಲ್ಲ ಮತ್ತು ಕಡಲೆಬೇಳೆ ಎರಡೂ ಹುರಿತಾ ಇದ್ದೀನಿ. ಕಾಯಿ ಸ್ವಲ್ಪ ಬೇಗ ನೀರು ಬಿಟ್ಕೊಬಿಡುತ್ತಲ್ಲ, ಅದಕ್ಕೆ ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಂಡು ಆಮೇಲೆ ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಿದ್ದು. ನಾನು ಕಾಯಿ ಒಂದನ್ನು ನೆನ್ನೆ ನಾನು ಯಾವಾಗಲೂ ತುರಿದಿಟ್ಕೊಬಿಡ್ತೀನಿ, ಒಂದು ಬೌಲಿಗೆ ಹಾಕಿ ಫ್ರಿಡ್ಜಲ್ಲಿಟ್ಟರೆ. ಪದೇ ಅದನ್ನು ತೊಗೊಂಡು ಅಡುಗೆ ಮಾಡ್ಬೇಕಾರೆಲ್ಲ ಯಾರು ತುರಿತಾರೆ ಕೂತ್ಕೊಂಡು. ಅದಕ್ಕೆ ಈ ಥರ ತುರಿದಿಟ್ಕೊಬಿಟ್ರೆ ಅಂತೇಳಿ ಒಂದು ಕಾಯಿನ ಯೂಸ್ ಮಾಡಿದ್ದೀನಿ. ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಾಯಿ ಯೂಸ್ ಮಾಡಿದ್ದೀನಿ. ಅದೆಲ್ಲ ಸ್ವಲ್ಪ ಕರಗಿರಲಿಲ್ಲ, ಗಟ್ಟಿಯಾಗಿ ಹಾಗೇ ಇತ್ತು. ಅದು ಜಾರು ತಡಕೊಂಡಾಗ ಒಂಥರ ಕಚ್ ಅಂತ ಸೌಂಡ್ ಬರುತ್ತೆ. ಅದಕ್ಕೆ ಅಲ್ಲೇ ನೀಟಾಗಿಯೇ ಕರಗಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಕರಗಿಸ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಹುರಿಬೇಕು. ಅದು ಒಂಥರ ಸ್ಮೆಲ್ಲು ಘಮ ಅಂತ ಬರುತ್ತೆ 3 ಮಿಕ್ಸ್ ಆದಾಗ. ಸೊ ಸ್ಮೆಲ್ ಬರೋವರೆಗೂ ನೀಟಾಗಿ ಹುರಿಬೇಕು. ಇದನ್ನು ಹುರಿದಷ್ಟು ಟೇಸ್ಟ್ ಸಕ್ಕತ್ತಾಗಿರುತ್ತೆ ಇದಕ್ಕೆ. ಸೊ ಈ ಥರ ಹುರ್ಕೊಂಡು ಆಫ್ ಮಾಡಿ
ನಾನು ಇವಾಗ ಏಲಕ್ಕಿ ಪುಡಿ ಹಾಕೋತೀನಿ ಯಾವಾಗಲೂ, ಟೇಸ್ಟ್ ಹೊರ್ಟೋಗುತ್ತಲ್ಲ, ಅದಕ್ಕೆ ಲಾಸ್ಟಲ್ಲಿ ಈ ಥರ ಮಿಕ್ಸ್ ಮಾಡಿಬಿಟ್ರೆ ಹಾಕಿ. ಸೊ ಇದನ್ನು ಹಾರೋಕ್ಕೆ ಅಂತ ಔಟ್ಸೈಡ್ ಇಟ್ಬಿಟ್ಟೆ, ಬೇಗ ಬೇಗ ಆಗಬೇಕಲ್ಲ, ನಾನು ಸಂಜೆ ಟೈಮ್ ಮಾಡ್ತಾ ಇದ್ದಿದ್ದು ಇದನ್ನು. ಸೊ ಅದರಿಂದ ಬೇಗ ಬೇಗ ಹಾರಲಿ ಅಂತೇಳಿ ಇಟ್ಬಿಟ್ಟೆ ಇದನ್ನು. ನಾವು ಸ್ವಲ್ಪ RCB ಅವ್ರು ಬರ್ತಾರಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಅದ್ರ ಸ್ಟೋರಿ ಫುಲ್ ಇದೆ, ಹೋಗಿದ್ರೆ ನಮ್ಮ ಕತೆ ಅಂತೂ ಸರಿಯಾಗಿ ಆಗಿರೋದು. ಈ ಕಡೆ ಹುಣಸೆ ಹಣ್ಣನ್ನ ಕಲಿಸ್ಕೊಂಡು ಆಮೇಲೆ ಒಂದು ಟೊಮೊಟೊ ಬೇರೆ ಅಂದರೆ ಬೇಳೆ ನೀರಿತ್ತಲ್ಲ ಅದರೊಳಗಡೆ ಹಾಕಿ ಮುಚ್ಚಿ. ಸೊ ಟೊಮೊಟೊ ಸಿಕ್ಕಾಬಿಟ್ಟೆ ಬೇಜಾರಾಯಿತು ಪಾಪ, ಅವ್ರು ಕಪ್ ಹೊಡೆದು ಕೊನೆಗೆ ಈ ಥರ ಎಲ್ಲ ಹಾಕಬೇಕು ಆಗಿದ್ದೆಲ್ಲ ಬೇಜಾರು ಅನ್ಸುತ್ತೆ ಯಾರಿಗಾದ್ರೂ ಅಷ್ಟೇ. ಅಲ್ಲಿಂದ ಬಂದು ಇವರು ಅದಕ್ಕೆ ಈ ಥರ ಎಲ್ಲ ಗೌರ್ನಮೆಂಟವರು ಸ್ವಲ್ಪ ಮೊದಲನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು. ನೋಡಿದ್ರೆ ಅಲ್ಲಿ ಸಿಕ್ಕಾಬಿಟ್ಟೆ ಸಡನ್ನಾಗಿ ಈ ಥರ ಎಲ್ಲ ಆಗಿದ್ದಲ್ಲ, ಬೇಜಾರಾಯ್ತಾಯಿತ್ತು ಪಾಪ. ಸೊ ನಾನಿಲ್ಲಿ ಆ ಹುಳಿ ಮತ್ತು ಟೊಮೊಟೊ ಕಿಚ್ಚಿರ್ತೀವಲ್ಲ ಆ ನೀರಿಗೆ ಹುಳಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಇದಕ್ಕೆ ಆನಿಯನ್ ಇಲ್ಲ ಅಂದರೂ ನಡೆಯುತ್ತೆ, ಆನಿಯನ್ ಬೇಕು ಅಂದರೆ ಬೇಕಿದ್ದರೆ ಹಾಕೋಬೋದು, ಬಟ್ ಬೆಳ್ಳುಳ್ಳಿ ಮಾತ್ರ ಜಾಸ್ತಿ ಇರಬೇಕು. ಅದೇನೇ ಈ ಸಾಂಬಾರಿಗೆ ಟೇಸ್ಟ್ ಕೊಡೋದು ತುಂಬ. ಸೊ ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡು ಹೌದಾ ನೋಡಿ, ಏನು RCB ಟೀಮ್ ಬೆಂಗಳೂರಿಗೆ ಬರ್ತಿರೋದಕ್ಕೆ ಗ್ರೌಂಡಲ್ಲಿ ಆಲ್ರೆಡಿ ಒಂದು 10-15 ಜನ ಕಾಲು ಮುಕ್ಕೊಂಡಿದ್ದಾರಂತೆ. ನಾವು ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ, ಒಬ್ಬಟ್ಟು ತಿನ್ಕೊಂಡು. ಬೇಡ, ಒಬ್ಬಟ್ಟು ತಿನ್ಕೊಂಡು ಮನೇಲೇ ಇರ್ತೀವಿ, ಯಾಕೆ ಬೇಕು ಅಲ್ವಾ, ಕೈ ಕಾಲು ಮುರ್ಕೊಂಡು ಬರುವಂಥದ್ದು. ಸೊ ಆರಿದೆ ಇದು, ಇದನ್ನ ರುಬ್ಬೋದಿವಾಗ. ಆ್ಯಕ್ಚುಲಿ ಕಲ್ಲಲ್ಲಿ ರುಬ್ಬೋದ್ರೇ ಟೇಸ್ಟು, ಆದರೂ ನಾನು ಟ್ರೈ ಮಾಡ್ತೀನಿ. ಅದು ಯಾವ ಲೆವೆಲ್ಗೆ ಸವಿಯುತ್ತೋ ಗೊತ್ತಿಲ್ಲ. ಇದು ಬೋರ್ ಅನ್ಬತ್ತು ಇವಾಗ, ಸೌಂಡ್ ಎಫೆಕ್ಟ್ ಕೇಳೋಕ್ಕಾಗಲ್ಲ. ಇದು ಸ್ವಿಚ್ ಆನ್ ಮಾಡಿ. ಸ್ಟಾಪ್ ಆಗುತ್ತೆ. ಮತ್ತೊಂದು ಕಡೆ ಈಗ ವಿಧಾನಸೌಧ ತಲುಪಿರುವಂತಹ RCB ಟೀಮ್ ಕಪ್ ಹಿಡಿದು ಸಂಭ್ರಮಾಚರಣೆಗೆ ಬಂದಿರುವಂತಹ RCB ಟೀಮ್ನ ಒಂದು ಕಡೆ ಬರ್ತಾ ಇದ್ವಿ. ರಜತ್ ಪಾಟೀದಾರ್ ರುಬ್ಬಾಗಿದೆ, ಇಷ್ಟಿಟ್ಟಿದ್ದೀನಿ. ಇದನ್ನು ತೆಗೆದು ಇಲ್ಲಿಗೆ ಹಾಕಿ ತೋರಿಸ್ತೀನಿ. ನಮ್ಮ ಮನೆಯಿಂದ ಬೇರೆ ಮನೆ ಕಟ್ತಿದ್ದಾರೆ, ಅದು ಬೇರೆ ವೈ ಅನ್ನೋ ಸೌಂಡ್ ಬೇರೆ, ಈ ವಾಯ್ಸ್ ಅವಲ್ ಕೊಡೋಣ ಅಂತ ಅಂದರೆ. ಸೊ ಸಾಂಬಾರಾದರೂ ಇಟ್ಬಿಡೋಣ ಫಸ್ಟು, ಒಬ್ಬಟ್ಟು ಮಾಡೋ ಅಷ್ಟರಲ್ಲಿ ಅಂತ ಇಲ್ಲಿ ನಾನು ಸಾಂಬಾರನ್ನ ಇಡ್ತಾಯಿದ್ದೀನಿ. ಇದಕ್ಕೆ ಸಾಸಿವೆ, ಕರಿಬೇವು, ಒಂದು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಹಾಕ್ಕೊಳ್ಳಿ. ನಾನು ಈರುಳ್ಳಿ ಹಾಕಿದ್ದೆ, ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಫ್ರೈ ಮಾಡಿದ್ದಕ್ಕೆ ನಾವು ಹುಣಸೆ ಹಣ್ಣು ಮತ್ತು ಟೊಮೊಟೊ ಕಿವುಚಿರ್ತೀವಲ್ಲ ಆ ನೀರನ್ನ ಸ್ವಲ್ಪ ಒಗ್ಗರಣೆಗೆ ಹಾಕಿ ಮುಚ್ಚಿ ಅದು ಸ್ವಲ್ಪ ಒಗ್ಗರಣೆ ಸ್ಮೆಲ್ ಬರಬೇಕು. ಬೆಂದ ತಕ್ಷಣ ಮಿಕ್ಕಿದ ನೀರೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಆಮೇಲೆ ನಮ್ಗೆ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕ್ಕೊಂಡು ಸಾಲ್ಟ್ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಒಬ್ಬಟ್ಟು ಕೂಡ ಆಡಿಸಿದ್ನಲ್ಲ, ಅದ್ರ ಮಿಕ್ಸಿ ಜಾರ್ದು ಅದು ನೀರು, ಮತ್ತು ಲಾಸ್ಟಲ್ಲಿ ನಾನು ಬಾಣಲಿನೆಲ್ಲ ಹುರಿದಿದ್ನಲ್ಲ ಅದ್ರ ನೀರು, ಎರಡೂ ಕೂಡ ನಾನು ಇದಕ್ಕೇ ಹಾಕ್ತೀನಿ. ಅದೇನೇ ಟೇಸ್ಟ್ ಕೊಡೋದು. ಸಿಕ್ಕಾಬಿಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ. ಒಬ್ಬಟ್ಟು ಸಾಂಬಾರು ಅಂದರೆ ತುಂಬ ಇಷ್ಟ. ಒಂದಿನ ಅಲ್ಲ 4 ಡೇಸ್ ಇಟ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ ಇದು. ನಮ್ಮ ಕಡೆ ಎಲ್ಲ ಇದೇ ಥರ ಮಾಡೋದು. ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಮಾಡ್ತೀವಿ. ಕಾಯೆಲ್ಲ ರುಬ್ಬಾಕಲ್ಲ, ಕಾಯೆಲ್ಲ ರುಬ್ಬಾಕಿದ್ರೆ ಏನಂತ ಟೇಸ್ಟ್ ಎಲ್ಲ ಏನಿರಲ್ಲ ಒಬ್ಬಟ್ಟು ಸಾಂಬಾರು. ಈ ಥರ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಕೊರೋನಾ ಸೌಂಡ್ ನಿಂತಾಗ ಸಾಂಬಾರು ಕೊಡಬೇಕು, ಮಿಕ್ಕಿದ ಟೈಮಲ್ಲಿ ಅಲ್ಲ ನಿಂತಂಗೆ ವಯಸ್ಸವ್ರು ಕೊಡಬೇಕು. ಅವ್ರು ಸ್ಟಾರ್ಟ್ ಮಾಡಿದಾಗ ಕೊಡೋಕ್ಕೆ ಆಗಿಲ್ಲ, ಸಿಕ್ಕಾಬಿಟ್ಟೆ ಡಿಸ್ಟರ್ಬೆನ್ಸ್ ಇದೆ. ಅಂದರೆ ಇವಾಗ ಸ್ವಲ್ಪ ಲಾಸ್ಟ್ ವೀಕೆಲ್ಲ ಮಳೆ ಇತ್ತಲ್ಲ, ಸೊ ಅದರಿಂದ ಮನೆಯೆಲ್ಲ ಕಟ್ತಿದ್ರಲ್ಲ ಅದೆಲ್ಲ ಸ್ಟಾಪ್ ಮಾಡಿದರು. ಇವಾಗ ಸ್ವಲ್ಪ ರೆಡಿ ಮಾಡ್ತಾಯಿದ್ರಲ್ಲ, ಸೊ ಅದರಿಂದ ಸ್ವಲ್ಪ ಜಾಸ್ತಿ ಡಿಸ್ಟರ್ಬೆನ್ಸ್ ಅಷ್ಟೇ. ಮಿಡ್ಲಲ್ಲಿ ಅದೇ ಡಿಸ್ಟರ್ಬೆನ್ಸ್ ಹೊಡಿತಾ ಇರೋದು. ಒಬ್ಬಟ್ಟು ಸಾಂಬಾರಿಗೆ ಮುದ್ದೆ ಅಂತೂ ಸಕ್ಕತ್ತಾಗಿರುತ್ತೆ. ಇನ್ನು ಮುದ್ದೆ, ಅದಕ್ಕೆ 2 ಅಕ್ಕಿ ಹಪ್ಪಳ, ಒಂದು ಸ್ವಲ್ಪ ರೈಸು, ಸಕ್ಕತ್ತಂದರೆ ಸಕ್ಕತ್ತು ಟೇಸ್ಟಾಗಿರುತ್ತೆ ಇದು. ಒಬ್ಬಟ್ಟಿಗಿಂತ ಒಬ್ಬಟ್ಟು ಸಾಂಬಾರೇ ಸೂಪರ್. ಒಂದು ಒಬ್ಬಟ್ಟು ತಿನ್ಬೋದು, ಸ್ವೀಟ್ ಅಂದರೆ ಎಷ್ಟು ತಿನ್ನೋಕ್ಕಾಗುತ್ತೆ ಅಲ್ವಾ. ಸೊ ಅದರಿಂದ 1 ಒಬ್ಬಟ್ಟು 2 ಒಬ್ಬಟ್ಟು ತಿನ್ಬೋದು. ನಮ್ಮ ಕಡೆ ಎಲ್ಲ ಹಾಲಲ್ಲಿ ತಿಂತಾರೆ,
ತುಪ್ಪದಲ್ಲೂ ತಿಂತಾರೆ, ಹಾಲಲ್ಲಿ ತಿಂತಾರೆ, ಹಾಗೆ ತಿನ್ನೋರು ಹಂಗೆ ತಿಂತಾರೆ. ಡಿಫ್ರೆಂಟ್ ಪರ್ಸನ್ಸ್ ಇರ್ತಾರಲ್ಲ, ಅವ್ರ ಮೇಲೆ ಡಿಪೆಂಡಪ್ ಅಷ್ಟೇ. ಸೊ ಇದು ನೋಡಿ ಈ ಥರ ಆಗಿತ್ತು. ಅದನ್ನು ಒಂದು ಸೈಡ್ ಎತ್ತಿಟ್ಕೊಬಿಟ್ಟಿದೆ. ಇಲ್ಲಿ ಒಗ್ಗರಣೆ ಎಲ್ಲ ನಾನು ಹೇಳಿದ್ನಲ್ಲ, ಒಗ್ಗರಣೆ ಈ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಗ್ಗರಣೆ ಬೆಂದ ಮೇಲೆ ಮಿಕ್ಕಿದ್ದು ಏನು ಹುಡಿ ಎಲ್ಲ ಕಲಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿದ್ರೆ ಸಿಕ್ಕಾಪಟ್ಟೆ ಟೇಸ್ಟಾಗಿರುತ್ತೆ. ಸೊ ನಾನು ಇವಾಗ ಹಾಕಿ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು 1-2-3 ವಿಸಲ್ಲೇ ಕೂಗಿಸ್ಬಿಡೋಣ, ಮತ್ತು ನಂಗೆ ಕೆಲಸ ಎಲ್ಲ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಇದು ನೋಡಿ ನಾನು ಬಾಣಲಿಲೆಲ್ಲ ಹುರಿದಿದ್ನಲ್ಲ ಅದು, ಮತ್ತು ಮಿಕ್ಸಿಲಿ ಆಡಿಸಿದ್ನಲ್ಲ ಅದ್ರ ನೀರು. ನಾವು ಕಲ್ಲಲ್ಲಿ ಆಡಿಸಿದ್ರು ಕೂಡ ಕಲ್ಲಲ್ಲೆಲ್ಲ ರುಬ್ಬಿರ್ತೀವಲ್ಲ, ನೀರು ತೊಗೊಂಡೋಗಿ ಈ ಥರ ಹಾಕ್ತೀವಿ. ಬಟ್ ಅದನ್ನು ಲಾಸ್ಟಲ್ಲಿ ಹಾಕ್ತೀವಿ. ನಾನು ಇಲ್ಲಿ ಮೊದಲೇ ಹಾಕ್ತೆ, ಯಾಕೆಂದರೆ ಕ್ಯಾಫ್ ಹಾಕ್ತೀನಲ್ಲ. ಸೊ ಅದರಿಂದ ಅಷ್ಟೊಂದೇನೋ ಒಂದು 2 ಪಾವು ಈ ಥರ ಮಾಡಿದಾಗ ಆ ಥರ ಮಾಡ್ಬೋದು. ನಾನು ಹಾಕಿರೋದೇ ಒಂದು ಬೌಲು, ಅದಕ್ಕೇನಕ್ಕೆ ಅಷ್ಟೊಂದು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡೋಣ ಅಂತೇಳ್ಬಿಟ್ಟು ಮಿಕ್ಸ್ ಮಾಡಿ ನೀರು ಹಾಕಿ ಸ್ವಲ್ಪನೇ ಇಟ್ಕೊಂಡಿದ್ದೆ ಅಷ್ಟೇ. ನಾನು ಕಾಯಿ ತುರಿನ ಒಂದೇ ಎದ್ದಿದ್ದು ಕಾಯಿ ತುರ್ಕೊಂಡಿದ್ದೀನಿ ನಾನು. ಬಿಡು ನಾಳೆಗೆ ಬೇಕಿದ್ರೆ ಬೇರೆ ಏನಾದರೂ ತುರ್ಕೊಂಡು ನಾನು ಆ ಥರ ಪ್ಯಾಕ್ ಮಾಡಿ ಇಟ್ಕೊಬಿಡ್ತೀನಿ, ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಸೊ ಸ್ವಲ್ಪ ಹಾಕಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಕ್ಲೋಸ್ ಮಾಡಿದ್ರೆ ಮುಗೀತಿದ್ರು ಕತೆ. ಇಲ್ಲಿ ನಾನು ಒಬ್ಬಟ್ಟು ಒತ್ಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ನನಗೆ ಒಬ್ಬಟ್ಟು ಜಾಸ್ತಿ ಮಂದನೂ ಇರಬಾರ್ದು, ಈ ಥರ ಜಾಸ್ತಿ ತೆಳುನೂ ಇರಬಾರ್ದು. ತೆಳು ಓಕೆ, ಯಾವುದಿರಬೇಕು ಅಂತಂದರೆ ಕಾಯಿ ಒಬ್ಬಟ್ಟು ಇರಬೇಕು. ಬೇಳೆ ಒಬ್ಬಟ್ಟು ಅಷ್ಟೊಂದು ತೆಳು ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಒಂಥರ ಅದು ಜಾಸ್ತಿ ಒಂಥರ ಚಕ್ಲ ಥರ ಆಗಿಬಿಡುತ್ತೆ. ಅಂದರೆ ಬರೀ ಮೈದಾನೇ ತಿನ್ನುತ್ತೆ. ಅದರಲ್ಲಿ ಹಿಟ್ಟು ಮತ್ತು ಅದು ಎರಡೂ ಈಕ್ವಲ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ನಾನು ಅದು 1-2 ಕವರು ಇತ್ತು ನನ್ನ ಹತ್ರ. ಸೊ ಇದರಲ್ಲಿ ನಾನು ರೊಟ್ಟಿನೂ ತಟ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ಸೊ ಅದ್ರ ಮೇಲೆ ತಟ್ಟಿ ಕಲ್ ಮೇಲೆ ಹಾಕಿದ್ರೆ ಸಾಕು. ನಾನು ಫಸ್ಟ್ ತೊಗೊಂಡಾಗ ಜಾಸ್ತಿ ತೊಗೊಬಿಟ್ಟೆ ಇದನ್ನ ಹಿಟ್ಟನ್ನ. ಫಸ್ಟ್ ಸ್ವಲ್ಪ ಒಂಥರ ಇದನ್ನಿಸ್ತು, ಆಮೇಲೆ ಹೋಗ್ತಾ ಏನಿಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಈ ಥರ ತಟ್ಟಿ ಅದನ್ನು ನೀಟೇ ಒಂಥರ ಲೋ ಫ್ಲೇಮಲ್ಲೇ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಹೈ ಫ್ಲೇಮಲ್ಲಿ ಬೇಯಿಸಿದ ತಕ್ಷಣ ಎಲ್ಲ ಕರಗಾಗ್ಬಿಡುತ್ತದು. ಲೋ ಫ್ಲೇಮಲ್ಲೇ ಬೇಯಿಸಬೇಕು ಚೆನ್ನಾಗಿರಬೇಕು ಅಂತ ಅಂದರೆ.
ಗುಡ್ ಬಾಯ್. But ಸೂಪರಾಗಿ the treat of RCB winning the championship of 225. So she made the special holige for all RCB fans. Come and dine with us. RCB ಫ್ಯಾನ್ ಎಲ್ಲ ಬನ್ನಿ ಊಟದ ಮೇಲೆ. Enjoy the holige. ಸಾಂಬಾರಿ ಕಡೆ ಬೇಯ್ತಾ ಇದೆ. ಒಂದೊಂದೊಂದು ತಟ್ಕೊಂಡು ಒಂದೊಂದೊಂದು ಬೇಯಿಸ್ತಾ ಇರೋದು. Who? ಒಬ್ಬಟ್ಟು This is ಸಾಂಬಾರು Wabbat Sambar. ಸಾಕಾಗಿರುತ್ತೆ. ಆ್ಯಕ್ಚುಲಿ ಅದು ಇವಾಗ ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಕ್ಲೋಸ್ It's highly tasty. So come and taste one time. ಎಲ್ಲಾನು ಕರಿತಾರೆ ಬರ್ತಾ ಹೋಗಿಬಿಟ್ಟು. This is our small kitchen. ಬೆಲ್ಲನೆ ಇದು ನಿಮಗೆ ಹಿಂಗೆ ಹಾಕ್ಬಿಟ್ಟು ಪಾಸ್ ಮಾಡೋದು ಹೆಂಗೆ ಇದನ್ನ? ಅದು ಮಾಡೋಕ್ಕಾಗಲ್ಲ ಅದರಲ್ಲಿ. ಎಷ್ಟು ನೀರು ವೇಸ್ಟ್ ಆಯಿತು. ಇವಾಗ ಅದನ್ನೇ ಅಡುಗೆಗೆ ಯೂಸ್ ಮಾಡ್ತಾ ಇದ್ದೀನಿ. ಘಮ ಘಮ ಅಂತ ಒಬ್ಬಿಟ್ಟು ಘಮ ಘಮ ಒಬ್ಬಿಟ್ಟು ಸಕ್ಕದ ಘಮ ಘಮ ಅಂತ ಇದೆ. ಎಷ್ಟು ಬೇಗ ತಿನ್ನಬೇಕು ಅನ್ನಿಸಿದೆ. ಇಷ್ಟು ಒಬ್ಬಿಟ್ಟು ರೆಡಿ ಮಾಡಿದ್ದೀನಿ. ಒಂದಿಲ್ಲಿದೆ ಇದೇ ನಾನು ಒಬ್ಬಿಟ್ಟು. ಇವಾಗ ಸುಟ್ಟಿದ ತಕ್ಷಣ ತಿನ್ಬಿಡ್ಬೇಕು ಅಷ್ಟೇ. ನಾನು ಇದೆ ನಮ್ಮ ಪಾಪ ನನಗೋಸ್ಕರ ಎಡಿಟ್ ಮಾಡ್ತು. ಥ್ಯಾಂಕ್ ಯು ಪುಟ್ಟ. ಅದಕ್ಕೆ ನಾನು ನಿಂಗೋಸ್ಕರ ಒಬ್ಬಿಟ್ಟು ಮಾಡಿದ್ದೀನಿ. ನಿಮಗೋಸ್ಕರ ಮಾಡಿರೋದು. ಇಷ್ಟೇ. ಇದು ಸಾಂಬಾರು ಕೂಡ ಕೂಗ್ತೆ. ಅದು ನೋಡ್ತೀನಿ ಇನ್ನೂ ಸ್ವಲ್ಪ ಆದ್ರೆ ಘಮ ಘಮ ಅಂತಿದೆ. ಅದನ್ನು ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ಸಕ್ಕತ್ತಾಗಿದ್ದು. ತುಪ್ಪ ಇದ್ರೆ ಇನ್ನೂ ಸೂಪರ್ ಟೇಸ್ಟು. ಸಾಕಾಕ್ಬಿಡಮ್ಮ. ಸಮ್ಮ ಟೇಸ್ಟ್. ಓಕೆ. ಸುಮ್ಮನೆ ಮಾಡಬೇಕು ಅನ್ನೋ ಇದೆ. ಇಲ್ಲ ಲಾಸ್ಟ್ ವೀಕ್ ಇತ್ತು, ಬಟ್ ನೈಟು ಮ್ಯಾಚ್ ಇತ್ತಲ್ಲ ಗೆಲ್ತಲ್ಲ, ಅದಕ್ಕೆ ಮಾಡೋಣ ಅಂತ ಮಾಡಿದ್ವಿ. ಸಮ್ಮ ಸೂಪರ್ RCB. ಬೇಡ ಅದರಲ್ಲೇ. ಇವಾಗ ನಾನು ಲಾಸ್ಟಲ್ಲಿ ಪಾತ್ರೆ ತೊಳ್ಬಿಟ್ಟು ನಿಂತೀನಿ. ನೀರು ಇದಾಯ್ತಮ್ಮ. ಓ ಸಾರಿ. ಸೂಪರ್ ಗೊತ್ತು. ಮತ್ತೆ ಊಟ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಹಂಗೆ ಹಾಕೊಡೋಣ. ಸಾಕು. ಮತ್ತೆ ಕೊಟ್ಟು ಪ್ಲೇಟ್ ಹಾಕಿ. ಇವಾಗ ತುಂಬ ಕೆಲಸ ಐತೆ. ಇಷ್ಟೊಂದು ಪಾತ್ರೆ ಐತೆ. ಪಾತ್ರೆ ತೊಳಿಬೇಕು, ಇದೆಲ್ಲ ಎತ್ತಾಕಬೇಕು. ಇದು ಬೇರೆ ಹಾಲು ತರಿಸಿದ್ದು ಇನ್ನೂ ಎತ್ತಾಕಬೇಕು. ಇದು ಬೆಲ್ಲ, ಇದು ಗ್ಲಾಸ್, ಇದು ಫ್ರಿಡ್ಜ್ಗೆ ಹೋಗೋದೇ. ಸೊ ಒಬ್ಬಟ್ಟು ಇದು ಹಾಕಿದ್ದೀನಿ. ಇಲ್ಲಿ ರೊಟ್ಟಿ ಥರ ಮಾಡಿದ್ದೀವಿ, ಚೆನ್ನಾಗಿದೆ. ಅದ್ರ ಮನೆಯಲ್ಲೇ ಇದೇನೋ ಒಬ್ಬಟ್ಟು. ಇದೆಲ್ಲ ಮಿಸ್ಸಪ್ ಆಗಿದೆ. ಅಡುಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಸಾಂಬಾರು ತೋರಿಸ್ಬಿಡ್ತೀನಿ. ಅಂತೂ ಘಮ ಘಮ ಅಂತಿದೆ. ನೈಟ್ ಹೇಳ್ತೀನಿ ಟೇಸ್ಟು. ಒಂದು ಕಲಿಸೋಣ, ಸಾಂಬಾರು ಕಲಿಸೋಣ. ಒಂದು ನೈಟ್ ರೈಸ್ ಅಷ್ಟೇ ತಿನ್ನೋದೇನೆ. ಇಷ್ಟು ಒಬ್ಬಿಟ್ಟಾಯಿತು. 2 3 4 5 6 7 8 ಮೆತ್ತಗೈತೆ. ಹುಚ್ಚು 18 ಮಾಡಬೇಕಿತ್ತು. 18 ಮಾಡಬೇಕಿತ್ತು. ಹಾಂ 11 12 13 14 ಒಂದು 15 ಆಗಿದೆ ಅಷ್ಟೇ. 18 ಮಾಡಿದರೆ ಸಗರಾಗಿರೋದು. ಆ್ಯಕ್ಚುಲಿ ಹೆಚ್ಕೊಂಡ್ರೆ ಬಿಡೋಲ್ಲ ಅನ್ನುತ್ತೆ. ಒಂದು ಇವು ಕೆಳಗಡೆ ಇತ್ತಲ್ಲ ಸ್ವಲ್ಪ ಆ ಥರ ಇದಾಗ್ತೀವಿ. ಹೋಗ್ಬೇಕು. 2 3 4
ಚೆರಿ ಏನು ತಿಂತ ಸರಿಯಾಗಿ ಮಲಗ್ಬಿಟ್ಟವನೆ. ಅವ್ರ ಮನೆಗೆ ಸ್ವಲ್ಪ ಕೊಡೋಣ ಅಂತ ಹೋಗ್ತಿದ್ದೀನಿ. ಈಗ ಸ್ವಲ್ಪ ಅವರೇನು ತಿನ್ನಲ್ಲ, ತುಪ್ಪ ಎಲ್ಲ ಯೂಸ್ ಮಾಡಲ್ಲ ಅವಳು. ಈಗ ಸ್ವಲ್ಪ ಹಾಲು, ಸ್ವಲ್ಪ ಇದು ಸಾಂಬಾರು. ಮಧ್ಯಾಹ್ನ ನಾನು ಅವ್ರ ಮನೇಲೆ ಊಟ ಮಾಡ್ಕೊಂಡು ಬಂದೆ. ತಿಳಿ ಸಾಂಬಾರು ನಾನೇ ಮಾಡಿದ್ದು. ಇವಾಗ ಸ್ವಲ್ಪ ಒಬ್ಬಟ್ಟು ಸಾಂಬಾರು, ಇದನ್ನು ಅವ್ರ ಮನೆಗೆ ಕೊಟ್ಟರೆ ಕೆಲಸ ಮುಗೀತು. ಆಮೇಲೆ ನಾನು ಬಂದು ಇನ್ನು ಎಲ್ಲ ಕ್ಲೀನ್ ಮಾಡೋದಿದೆ. ಆಮೇಲೆ ಸಿಗ್ತೀನಿ. ಬಾಯ್. ಚೆರಿ ಮನೆಗೆ ಕೊಡ್ತೀನಿ ನಾನು. ಜಿಯೋದಲ್ಲಿ ಹಾಗೆ ಟಾಪ್ಸ್ ಬುಕ್ ಮಾಡಿದ್ದೆ, ಅಂದರೆ ಇದು ಮೆಟರ್ನಿಟಿ ಶೂಟ್ಗೆ ಅಂತ. ಇದನ್ನು ಇವಾಗ ತೋರಿಸಲ್ಲ, ನೆಕ್ಸ್ಟು ತೋರಿಸ್ತೀನಿ. ಇವಾಗ ಓಪನ್ ಮಾಡಲ್ಲ, ಹಂಗೆ ಇಟ್ಕೊಂಡಿರ್ತೀನಿ. ಇನ್ನು ನಂದು 3 ಆರ್ಡರ್ಸ್ ಬರಬೇಕು. ಅದು ಬಂದಮೇಲೆ ಒಟ್ಟಿಗೆ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು. ಸೊ ಇದು ನೈಟು ಊಟಕ್ಕೆ ಎತ್ತಿಟ್ಟಿದ್ದು. ಅವಾಗ ಒಂದೇ ಒಂದು ಬಿಸಿ ಬಿಸಿ ತಿಂದ್ಕೊಂಡು ಏನೋ ಒಂದು ಒಬ್ಬಟ್ಟು ತಿಂದರೆ ಒಂಥರ ಅದೇ ಸಾಕು ಅನ್ನಿಸ್ತಾ ಇರುತ್ತೆ. ನಮ್ಮನೇಲಿ ತುಪ್ಪ ಸ್ವಲ್ಪ ಖಾಲಿಯಾಗಿದ್ದು, ಸೊ ಅದರಿಂದ ಹಾಲಲ್ಲಿ ತಿಂತಾಯಿದ್ದೀವಿ. ಎಲ್ಲ ತಂದಿಟ್ಕೊಬಿಟ್ಟಿದೆ. ಮುದ್ದೆ ಜೊತೆಗೆ ಒಬ್ಬಟ್ಟು ಸಾಂಬಾರು, ಮುದ್ದೆ ತುಂಬ ಚೆನ್ನಾಗಿರುತ್ತೆ. ಹುಳಿ ಸ್ವೀಟು 2 ಇರುತ್ತಲ್ಲ, ಅದರಿಂದ ಪಾಪ ಒಬ್ಬಟ್ಟು ತಿನ್ನೋದೇನು ಟೇಸ್ಟ್ ಎಲ್ಲ ಸಖತ್ತಾಗಿತ್ತು. ಬಟ್ ಅದನ್ನೇ ಸ್ವಲ್ಪ ಬೇಜಾರಾಯಿತು. ಪಾಪ ಅವ್ರ ಹತ್ರ ಎಲ್ಲ ಅಲ್ಲಿಂದ ಇಲ್ಲಿಗೆ ಬಂದು ಈ ಥರ ಎಲ್ಲ ಆಗಿದೆ ಅಂದಾಗ ಪಾಪ ಅವರಿಗೂ ಕಪ್ಗೆ ಎದ್ದಿರಲಿ ಏನೋ ಒಂಥರ ಮನ್ಸಿಗೆ ಬೇಜಾರಾಗುತ್ತೆ. ಓ ಈ ಥರ ಆಯ್ತಲ್ಲ ನಾವು ಬಂದು ಅಂಥೇಳಿ. ನಾವು ಅವಾಗ ನೋಡಿದಾಗಲೇ 1 2 3 ಇಬ್ಬರೇ ಸುತ್ತೋಗಿರೋದು ಅಂತ ಅಂದರು. ಆಮೇಲೆ ನೋಡಿದ್ರೆ 10 ಮೆಂಬರ್ಸ್ ಅಂತ ಅಂದರು. ಎಷ್ಟೊಂದು ಜನಕ್ಕೆಲ್ಲ ಪಾಪ ಗಾಯ ಎಲ್ಲ ಆಗಿದೆ, ಕೈ ಕಾಲೆಲ್ಲ ಮುರಿದಿದೆ ಅಂತ ಹೇಳ್ತಾಯಿದ್ರು. ಸರಿಯಾಗಿ ನಮ್ಮ ಒಂದು ಲೆಕ್ಕಗೆ ನಾವು ಹೋಗದೇ ಇರೋದು ಒಳ್ಳೆಯದೇ ಆಯಿತು ಅಂತ ಅನ್ನಿಸ್ತು. ಬಟ್ ಈ ಥರ ಎಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಲಾಸ್ಟ್ ಟೈಮು WPL ಕಪ್ ಹೊಡೆದಾಗ ಮಾಮೂಲಿ ಸ್ಟೇಡಿಯಮಲ್ಲಿ ಮಾಡಿದ್ರಲ್ಲ, ನಾವು ಆ ಥರ ಮಾಡ್ತಾರೆ. ಅಲ್ಲೇನೋ ಟಿಕೆಟ್ ಸಿಕ್ಕಿದ್ರೆ ಹೋಗ್ಬೇಕು ಅಂದ್ಕೊಂಡಿದ್ದು, ವಿಧಾನಸೌಧ ಹೋಗಬೇಕು ಅಂತ ನಾವು ಅಂದ್ಕೊಂಡಿರಲಿಲ್ಲ. ಬಟ್ ಪಾಪ ಏನೋ ಫ್ಯಾನ್ಸು ಅವರು ಒಂದು ಥಾಟಲ್ಲೆಲ್ಲ ಬಂದಿರ್ತಾರೆ. ಅವ್ರ ಫ್ಯಾಮಿಲಿ ಅವ್ರಿಗೆ ಹೇಳಿರಲ್ವೋ ಮನೇಲಿ, ಆ ಥರ ಸಡನ್ನಾಗಿ ಬಂದು ಆ ಥರ ಎಲ್ಲ ಡೆತ್ ಆದರೆ ಬೇಜಾರಾಗುತ್ತೆ. ಕಪ್ಪು ಹೊಡೆದ ಮೇಲೂ ಈ ಥರ ಅಂದರೆ ಏನೋ ಒಂಥರ ಬೇಜಾರು. ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಪ್ಲೇಯರ್ಸ್ಗಳಿಗೆ ಗೊತ್ತಾದಾಗ್ಲೂ ತುಂಬ ಅವರು ಬೇಜಾರಾಗ್ತಾರೆ. ಓ ಈ ಥರ ಆಯ್ತಲ್ಲ ಅಂಥೇಳಿ. ಅದೇ ಟೈಮಿಗೆ ಮಳೆ ಬೇರೆ ಬಂದಿದೆ ಅಂತೆ ಪಾಪ, ಸಿಕ್ಕಾಬಿಟ್ಟೆ. ಈ ಕಡೆ ಎಲ್ಲ ಬಿಸಿಲು, ಆ ಕಡೆ ಎಲ್ಲ ಮಳೆ, ಏನೂ ಮಾಡೋಕ್ಕಾಗಲ್ಲ. ಆಗೋಗಿದೆ ಇಷ್ಟೇ. ಒಬ್ಬಟ್ಟು ಮಾಡಬೇಕಾಗಿರೋ ಖುಷಿ ತಿನ್ನಬೇಕಾದ್ರೆ ಬೇಜಾರಾಗ್ತಿತ್ತು. 10 ಜನ ಸತ್ತೋಗಿದ್ದಾರೆ ಅಂದರೆ ಪಾಪ ಅವ್ರ ಫ್ಯಾಮಿಲಿಯೆಲ್ಲ, ಮಗು ಮತ್ತು ಹುಡುಗರು ಅವರೆಲ್ಲ ಅಂತ ಅಂದಾಗ ಸ್ವಲ್ಪ ಬೇಜಾರಾಯಿತು. ಅವರಿಗೂ ಬೇಜಾರಾಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಫಸ್ಟೇ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಕರೆಸ್ಬೇಕಿತ್ತು. ಆ ಥರ ಇದೆ. RCB ಕ್ರೇಜ್ ಬೇರೆ. ಸೊ ಅದೇ ಬೇಜಾರಲ್ಲಿ ನಾನು TV ನೋಡ್ಕೊಂಡು ತಿಂತಾ ಇದ್ದೆ ಸುಮ್ಮನೆ ಕೂತ್ಕೊಂಡು. ಇಷ್ಟೇ ಇವತ್ತಿನ ಲಾಗ್. ಸೊ ಈ ಲಾಗಲ್ಲಿ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್ಸ್, ಬಿಟ್ರೀನ್ಸ್, ಟೇಕ್ ಕೇರ್.